ನನ್ನೆಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರೆ, ಈ ದಿನ ನಾನು ಹುಬ್ಳಿ ನಗರಕ್ಕೆ ಬಂದು ಸಭಾಪತಿಯವರ ನಿವಾಸಕ್ಕೆ ಬಂದು ಸ್ವಇಚ್ಛೆಯಿಂದ ನನ್ನ ವಿಧಾನ ಪರಿಷತ್ತಿನ ಮುಂದಿನ ಅವಧಿಗೆ ನಾನು ರಾಜೀನಾಮೆ ಪತ್ರವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಸಭಾಪತಿಗಳಿಗೆ ಒಪ್ಪಿಸಿದ್ದೇನೆ. ಸಭಾಪತಿಗಳು ಅಂಗೀಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸಭಾಪತಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಇಂದು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಕೆಲವು ವೈಯಕ್ತಿಕ ಕಾರಣಗಳು ಉಂಟು. ನಾನು ಜನತಾದಳ ಜಾತ್ಯತೀತ ಪಕ್ಷದಲ್ಲಿ 2 ಬಾರಿ ಟಿಕೆಟ್ ಪಡೆದು 2012 ಮತ್ತು 2018ನೇ ಸಾಲಿನಲ್ಲಿ 2 ಬಾರಿ ಜನತಾದಳ ಪಕ್ಷದಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಬಂದಿದ್ದೇನೆ. ಮತ್ತು ಈ ಅವಧಿಯಲ್ಲಿ ನನಗೆ ಪಕ್ಷ 3 ವರ್ಷ ವಿಧಾನ ಪರಿಷತ್ತಿನ ಉಪಸಭಾಪತಿಯನ್ನಾಗಿ ಕೂಡ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನನಗೆ ಪ್ರಥಮವಾಗಿ ನನ್ನ ರಾಜಕಾರಣ ಪ್ರಾರಂಭವಾದದ್ದೇ 1995ರಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ 85ರಲ್ಲಿ. ಆದರೆ ಹಲವು ಕಾರಣಗಳಿಂದ 2 ಬಾರಿ ನನಗೆ ವಿಧಾನ ಪರಿಷತ್ತಿನ ಟಿಕೆಟ್ ಸಿಗಲಿಲ್ಲ ಜನತಾದಳ ಪಕ್ಷದಲ್ಲಿ, ಮತ್ತು ವಿಧಾನಸಭೆಗೂ ಕೂಡ ಒಮ್ಮೆ ಟಿಕೆಟ್ ಸಿಗಲಿಲ್ಲ. ಆ ದಿನಮಾನಗಳಲ್ಲಿ ನಾನು 2000 ಜೂನ್ನಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ತಿಗೆ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮೇಲೆ 2000 ಜೂನ್ನಲ್ಲಿ ನಾನು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಮೊದಲನೇ ಬಾರಿಗೆ ವಿಧಾನ ಪರಿಷತ್ತಿಗೆ ಆರಿಸಿ ಬಂದೆ. ತದನಂತರ 2ನೇ ಬಾರಿ ಪಕ್ಷೇತರವಾಗಿ ನಿಂತು ಆರಿಸಿ ಬಂದೆ. 3ನೇ ಬಾರಿ 4ನೇ ಬಾರಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಆರಿಸಿ ಬಂದೆ. ಈ ಅವಧಿಯಲ್ಲಿ 3 ವರ್ಷಗಳ ಕಾಲ ವಿಧಾನ ಪರಿಷತ್ ಉಪಸಭಾಪತಿಯಾಗುವ ಅವಕಾಶವೂ ಕೂಡ ನನಗೆ ಸಿಕ್ತು. ಪಕ್ಷದಲ್ಲಿ ನಿಷ್ಠಾವಂತ ಸದಸ್ಯನಾಗಿ ನಾನು ನನ್ನ ಕ್ಷೇತ್ರ ವ್ಯಾಪ್ತಿ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಜಿಲ್ಲೆ, 4 ಲೋಕಸಭಾ ಕ್ಷೇತ್ರ, 29 ವಿಧಾನಸಭಾ ಕ್ಷೇತ್ರ, 4 ಜಿಲ್ಲೆ. ಈ ಭಾಗದಲ್ಲಿ ನಾನು ಪಕ್ಷದಲ್ಲಿ ನಿಷ್ಠಾವಂತ ಶಾಸಕನಾಗಿ ನಿರಂತರವಾಗಿ 4 ಬಾರಿ ನನ್ನ ಶಿಕ್ಷಕ ಸಮುದಾಯ ನನ್ನನ್ನು ಆರಿಸ್ತಾ ಬಂದಿದೆ. ನಮ್ಮ ಶಿಕ್ಷಕ ಸಮುದಾಯದ ನಾಡಿನ ಜನಸಾಮಾನ್ಯರ ವಿದ್ಯಾರ್ಥಿಗಳ ಹಿತ ಕಾಯುವ
ಕೆಲಸವನ್ನು ನಾನು ನಿರಂತರವಾಗಿ ಮಾಡಿಕೊಂಡು ಬಂದೆ. ಆದರೆ ಜಾತ್ಯತೀತ ಜನತಾದಳ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು ನಮ್ಮಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ತೆಗೆದುಕೊಂಡು ನಮ್ಮನ್ನು ಪಕ್ಷದ ಕಾರ್ಯಕರ್ತರನ್ನು, ನಿಷ್ಠಾವಂತರನ್ನು ಕಡೆಗಣಿಸುವಂಥ ಕೆಲಸಗಳನ್ನು ಮಾಡ್ತಾ ಬಂದರು. ಆ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ನಾಯಕರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸಬಾರ್ದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವ್ರಿಗೆ ಅಧಿಕಾರ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಆಗಾಗ ನಮ್ಮ ಪಕ್ಷದ ವರಿಷ್ಠರ ಜೊತೆಯಲ್ಲಿ ನಾವು ಮಾತನಾಡ್ತಾ ಇದ್ವು. ಅವು ಯಾವೂ ಕೂಡ ನಮ್ಮ ಪಕ್ಷದ ವರಿಷ್ಠರಿಗೆ ಹಿಡಿಸ್ತಾ ಇರಲಿಲ್ಲ. ಕಳೆದ 2 ವರ್ಷಗಳ ಹಿಂದೆ ನಡೆದಂಥ ಇದೇ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದಂಥ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಪ್ರತಿಪಾದಿಸ್ತೇನೆ. ಆದರೆ ಆ ಸಂದರ್ಭದಲ್ಲಿ ಅವರು ಪಕ್ಷದಲ್ಲಿ ಇಲ್ಲದೇ ಇದ್ದಂಥ, ರಾಜಕಾರಣ ಕ್ಷೇತ್ರದಲ್ಲಿ ಇಲ್ಲದೇ ಇದ್ದಂಥ ಒಬ್ಬ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟರು. ಆ ಸಂದರ್ಭದಲ್ಲೂ ಕೂಡ ನಾನು ಭಾಳವಾಗಿ ಪಕ್ಷದಲ್ಲಿ ಕಾರ್ಯಕರ್ತರಾಗಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಕೊಡಿ, ಇದು ನಮ್ಮ ಕ್ಷೇತ್ರದ ವ್ಯಾಪ್ತಿ ಪದವೀಧರ ಕ್ಷೇತ್ರದ ಕೂಡ ನಾವು ಗೆಲ್ಲಿಸೋ ಜವಾಬ್ದಾರಿ ತಗೊಳ್ತೀವಿ ಅಂತೇಳಿ ನಾವು ಭಾಳ ವಿನಂತಿ ಮಾಡಬೇಕು. ಆ ಸಂದರ್ಭದಲ್ಲಿ ನಮ್ಮ ಮಾತಿಗೆ ಅವರು ಒಪ್ಪಲಿಲ್ಲ, ಅವರದೇ ಆದಂಥ ಅಭ್ಯರ್ಥಿಯನ್ನು ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ಕೂಡ ನಾನು ಒಂದು ವೇಳೆ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದೆ ಹೊಸಬರಿಗೆ ಬೇರೆಯವರಿಗೆ ಕೊಡೋದಾದರೆ ನಾನು ಬೇರೆ ತೀರ್ಮಾನವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ನಮ್ಮ ವರಿಷ್ಠರಿಗೆ ತಿಳಿಸಿದ್ದೆ. ನಾನು ಅವರು ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಲಿಲ್ಲ, ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಬದಲಿ ತೀರ್ಮಾನವನ್ನು ನಾನು ತೆಗೆದುಕೊಂಡೆ. ಮತ್ತು ನಮ್ಮ ಪಕ್ಷದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಆ ಭಾಗದ ಎಲ್ಲ ಶಾಸಕರು ಕೂಡ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿದರು. ಆದರೆ ನಾನೊಬ್ಬ ಮಾತ್ರ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿ ಮಾಡೋದು ಬೇಡ, ಮಂಡ್ಯ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಾವು ಅವಕಾಶ ಮಾಡಿ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿದೆ. ಅದು ಒಂದು ನನ್ನ ನಾಯಕರಿಗೆ ಸ್ವಲ್ಪ ನನ್ನ ಮೇಲೆ ಅಸಮಾಧಾನಕ್ಕೆ ಕಾರಣ. ಅಲ್ಲಿಂದನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಬಗ್ಗೆ ಸಂಶಯವನ್ನೇ ವ್ಯಕ್ತಪಡಿಸ್ತಾ ಬಂದರು. ನಾವೆಷ್ಟೇ ನಿಷ್ಠಾವಂತರಾಗಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷದಲ್ಲಿ ನಾವು ಮಾಡ್ಕೊಂಡು ಬಂದರೂ ಕೂಡ ನನಗೆ 4 ಬಾರಿ ನಿರಂತರವಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಶಿಕ್ಷಕ ಬಂಧುಗಳು ನನ್ನನ್ನು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನನಗೆ ಅಭೂತಪೂರ್ವವಾದಂಥ ಬೆಂಬಲ ಕೊಟ್ಟು, ಮತ ಕೊಟ್ಟು ನನ್ನನ್ನು ನಿರಂತರವಾಗಿ 4 ಬಾರಿ ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಬಂದಾಗ ನಾನು ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳನ್ನು ಸಭೆ ನಡೆಸಿ ಅವರೆಲ್ಲರಲ್ಲೂ ಕೂಡ ನಾನು ಸಮಾಲೋಚನೆ ಮಾಡಲಾಗಿ ಈಗ ಅವರಲ್ಲಿ ಬಹುತೇಕ ನನ್ನ ಶಿಕ್ಷಕ ಬಂಧುಗಳು, ನನ್ನ ಮತದಾರರು ಮತ್ತು ನನ್ನ ಹಿತೈಷಿಗಳು ಮತ್ತು ಜನತಾದಳದಲ್ಲೇ ಇದ್ದಂಥ ಕೆಲವು ಪ್ರಮುಖ ನಾಯಕರೆಲ್ಲರೂ ಕೂಡ ನಾವು ಈ ಪಕ್ಷದಲ್ಲಿ ಮುಂದುವರಿಯೋದು ಬೇಡ ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳ ಮತದಾರರ ಅಭಿಪ್ರಾಯದಂತೆ ನಾನು ಇವತ್ತು ನನ್ನ ಸದಸ್ಯತ್ವ